ಅದ ನೋಡ್ರಿ ಅಂತ ತಿಳ್ಕೊಂಡು ಸೂರ್ಯನ ಮುಂದೆನೇ ಸೂರ್ಯನ ತೋರಿಸ್ದಂಗೆ ಹಾಕತ್ತೆ. ಈ ಸಮಾವೇಶದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಕಾಡಸಿದ್ದೇಶ್ವರಪ್ಪರನ್ನು ಮೊದಲುಗೊಂಡು ಎಲ್ಲ ಪೂಜ್ಯರ ಶ್ರೀಚರಣಕ್ಕೆ ಭಕ್ತಿಯ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ, ಈ ಗೊಂದಲ ಶುರುವಾದಲ್ಲಿಂದ ಹಲವು ಚರ್ಚೆಗಳು ಬಂದಿದ್ದಾವೆ. ಕೆಲವು ಸಚಿತ್ರ ಆಗಿದ್ದಾವೆ, ಕೆಲವು ವಿಚಿತ್ರ ಆಗಿದ್ದಾವೆ. ಎಲ್ಲವನ್ನು ಕೂಡ ನೀವು ಕೇಳ್ಕೊತ ಬಂದಿದ್ದೀರಿ. ಮಾತನಾಡುವವರು ಒಂದು ಶ್ರೀಕಾರ ಹಾಕಿದರು. ನಿನ್ನೆ ತಾನೇ ನಾನು ಭಾಳ ಹೆಮ್ಮೆ ಪಟ್ಟೆ. ಏನು ಹೆಮ್ಮೆ ಪಟ್ಟೆ ಅಂದರೆ, ಅಪ್ಪರ ಜೊತೆ ಮಾತಾಡಬೇಕಾದ್ರೆ ಒಂದು ಹಳೇದೊಂದು ಮಾತು ನೆನಪು ಬಂತು. ಮಹಾತ್ಮರು ವಾಣಿ ಒಳಗೆ ಎಂತೆಂಥ ಶಕ್ತಿ ಇರ್ತದೆ ಹೇಳಕ್ಕೆ ಬರೋಂಗಿಲ್ಲ, ತಡೋಬಾಡೋದು ನೋಡಿ ತಡೋಬೇಕಂತ ಹೇಳ್ಕೊಂಡು ಬಂದಿದ್ರು ನಮ್ಮ ಹಿರಿಯರು ಅಂತ. ಯಾಕೆ ಹೇಳ್ತಾರಂತಂದರೆ, ಅಪ್ಪರು ಹಿಂಗೆ ಅಂದಗಳೇ ನಿನ್ನೆ ಈ ಜಿಲ್ಲೆದೊಳಗೆ ಎಷ್ಟೋ ಮಂದಿ ಮಠಕ್ಕೆ ಪಾಕಿಟ್ ಓದು ಅಂತ ತಿಳ್ಕೊಂಡು ಕೇಳ್ಪಟ್ಟಿವಿ. ಅಪ್ಪರು ಒಂದು ಮಾತು ಅಂದಕ್ಕೆ ಅವ್ರ ಕಿಶೆ ತುಂಬಿದ್ವಿ. ಎಂಥ ಮಾತು ರೀ ಇದು! ದೊಡ್ಡವ್ರ ವಾಣ್ಯಾಗ ಎಂಥ ಶಕ್ತಿ ಇರ್ತೈತೆ ಹೌದಿಲ್ಲ? ತಿಳಿತಿಲ್ಲ, ನಾ ಹೇಳಿದ ಮಾತು ನಿಮಗಿದು ಇರ್ತೈತೆ ಹೌದಿಲ್ಲ? ಒಂದೇ ಒಂದು ಸಲ ಅವ್ರು ಇಷ್ಟು ವರ್ಷ ಹೇಳ್ಕೊಂಡು ಬಂದರು, ಇಷ್ಟು ಸಲ ಹೇಳ್ಕೊಂಡು ಬಂದರು. ಕಾಡಸಿದ್ದೇಶ್ವರ ಅಪ್ಪವರು ವರ್ಷ ಪೂರ್ತಿ ಹೇಳಲಿಲ್ಲ, ತಿಂಗಳ ಪೂರ್ತಿ ಹೇಳಲಿಲ್ಲ. ಒಂದೇ ಸಭೆದೊಳಗೆ ಒಂದೇ ಸಲ ಸಿಂಹ ಗರ್ಜನೆ ಹಾಕಿದ್ರು. ಎಲ್ಲವೂ ಕೊಯ್ ಅಂತ ಗಪ್ಪ ಆಗ್ಬಿಟ್ಟ, ಎಲ್ಲಸು ಕೊಯ್ ಅಂತ ಗಪ್ಪ ಆಗ್ಬಿಟ್ಟ. ಅವ್ರು ಕೊಯ್ ಅಂದ್ರೆ ಅವ್ರು ಹಿಂದಿದ್ದರಿಗೆ ಚುರುಕು ಮುಡಿತು. ಹಂಗಾಗಿ ಅವರು ಸರ್ಕಾರಕ್ಕೆ ಚೂಬಿಟ್ಟು ಏನೇನೋ ಮಾಡಾಕತ್ತರ. ಹಂಗಾಗಿ ಏನೇನೋ ಮಾಡಾಕತ್ತರ. ಹೌದ್ರಿ, ನಮ್ಮ ಮಾತು ತಪ್ಪಿತ್ತಂದ್ರೆ ಮತ್ತು ಕೋಟೆ ಅವರಿಗೆ ಹೀಗೆಲ್ಲ ಹೇಳ್ತಲ್ಲ, ಇದಕ್ಕೆ ನೆಂತ್ರಿ ಅಂತ ತಿಳ್ಕೊಂಡು ಭಾಳ ಬುದ್ಧಿವಂತರು ಈಗಿನ ಕಾಲಕ್ಕೆ ಕ್ಷಾಣಾಕ್ಷರ ಅನಿಸ್ಕೊಂಡ್ರಂತ ಭಾಳ ಬುದ್ಧಿಜೀವಿಗಳು ಪ್ರಶ್ನೆ ಮಾಡಿದರು. ಅದಕ್ಕೆ ಅವ್ರಿಗೆ ನಾನೊಂದು ಭಾಳ ಪ್ರೀತಿಯಿಂದ ಒಂದು ಮಾತು ಹೇಳಿದೆ. ಒಂದು ಸಲ ಒಂದು ಕತ್ತಿಗೆ ಒಂದು ಹುಲಿಗೆ ಜಗಳ ನಡೆದಿತ್ತಂತೆ. ಕತ್ತಿ ಆಕಾಶ ನೋಡಿ ಎಷ್ಟು ಹಸುರೈತೆ ನೋಡಿ ಆಕಾಶ ಅಂತ ಹೇಳಕತ್ತಿತ್ತಂತೆ. ಹುಲಿ ಹೇಳ್ತಂತೆ, ಏ ಕತ್ತಿ, ಆಕಾಶ ಹಸಿರಿಲ್ಲ, ತಿಳು ನೀಲಿ ಐತೆ ಅಂತ ಹುಲಿ ಹೇಳಕತ್ತಿತ್ತಂತೆ. ಏ ಇಲ್ಲ, ಅದು ಹಸಿರೈತೆ ಅಂತ ಅದು ವಾದ ಮಾಡಕತ್ತು. ವಾದ ಹೋಗಿ ಇಲ್ಲಿತನ ಹೋಯ್ತಂದ್ರೆ, ಈ ಕಾಡಿನ ರಾಜ ಸಿಂಹ ಅದನ್ನಲ್ಲ, ಸಿಂಹಕ್ಕೆ ಕೇಳಮ್ಮು, ಸಿಂಹ ಏನು ಹೇಳ್ತಾನೆ ಅದೇ ಅಂತಿಮ ಅಂತಿಕೊಂಡು ಸಿಂಹದ ಹತ್ರ ಹೋಯ್ತಂತೆ. ಸಿಂಹ ಹೇಳಿತ್ತು, ಇಲ್ಲ ಆಕಾಶ ಹಸಿರೈತೆ ಅಂತ ತಿಳ್ಕೊಂಡು ಸಿಂಹ ಹೇಳಿತಂತೆ. ಅವಾಗ ಕತ್ತಿ ಕುಣಿದಾಡ್ಕೊಂತ ಹೋತು. ಹುಲಿ ಕೇಳ್ತಂತ, ನೀ ಸಿಂಹ ಕಾಡಿನ ರಾಜ, ನೀ ಶಾಣೆ, ನಿನ್ನ ಬಳಿ ಬಂದ್ರೆ ನ್ಯಾಯ ಸಿಗ್ತದಂತ ಬಂದು ನಿನಗೆ ಕೇಳಿದ್ರೆ ನೀ ಹಿಂಗೆ ಅಂದ್ಯಲ್ಲ ಅಂತ ತಿಳ್ಕೊಂಡು ಸಿಂಹಕ್ಕೆ ಹುಲಿ ಕೇಳ್ತಂತ. ಅವಾಗ ಹುಲಿ ಸಿಂಹ ಒಂದು ಮಾತು ಹೇಳ್ತಂತ, ಹೋಗಿ ಕತ್ತಿ ಜೊತೆ ವಾದ ಕೇಳಿದೆವು ಮಾರಾಯ ಅಂತಂತದ. ಅದಕ್ಕೆ ಕತ್ತಿ ಸಮಾನ ಅಲ್ಲಂತ ಹಂಗೆ ಅಂದಿನಿ ತಗೋ ಅಂತ. ಹಾಗಾಗಿ ಕೋರ್ಟು ಕೂಡ ಅಪ್ಪರಿಗೆ ಹಂಗೆ ಒಂದು ತಿಂಗಳ ದಿವಸ ಸ್ವಲ್ಪ ನಿರ್ಬಂಧ ಹಾಕೈತೇನಂತ ನಾವು ವಿಚಾರ ಮಾಡ್ಕೊಂಡೀವಿ. ನಾವು ಹಂಗೆ ವಿಚಾರ ಮಾಡ್ಕೊಂಡೀವಿ, ಯಾರ ಜೊತೆ ವಾದ ಹೇಳಿದ್ರೆ ಚಲೋ ಇರ್ತದೆ ಅನ್ನೋದ್ರ ಬಗ್ಗೆನೂ ಕೂಡ. ಹಾಗಾಗಿ ಒಂದೇ ಒಂದು ಕೊನೆಯದಾಗಿ ಹೇಳ್ತೀನಿ, ಸಮಯದ ಒತ್ತಡನೂ ಕೂಡ ಹೇಳಿದ್ದಾರೆ. ಮೈಕ್ ಬಂದ್ ಮಾಡೋದಕ್ಕೆ ಮೊದಲೇ ಮಾತು ಮುಗಿಸ್ತೀನಿ. ಇಲ್ಲಿ ಯಾರೋ ಹೀಗೆ ಒಂದು ಮಾತು ನೆನ್ಪು ಮಾಡಿಕೊಂಡ್ರು. ಏನು ನೆನ್ಪು ಮಾಡಿಕೊಂಡ್ರು ಅಂದರೆ, ನಾವೆಲ್ಲರೂ ಕೂಡ ಇವತ್ತಿನಿಂದ ಅದೃಶ್ಯ ಕಾಡಸಿದ್ದೇಶ್ವರ ಅಪ್ಪರಿಂದ ಅದಿವೆ ಅಂತಕ್ಕಂಥ ಮಾತನ್ನು ಅವರು ಘೋಷಣೆ ಮಾಡಿದರು. ಹಾಗಾಗಿ ನಾನು ಹೇಳ್ತಕ್ಕಂಥ ಒಂದು ಮಾತೇನೆಂದರೆ, ನಾವೆಲ್ಲರೂ ಅದೃಶ್ಯಪ್ಪರಿಂದ ಇರ್ತೀವಿ ಅನ್ನೋದು ಇದು ಬೇಡ. ಅದೃಶ್ಯಪ್ಪರಿಂದ ನಾವೆಲ್ಲರೂ ಇದ್ದರೆ ಈ ಒಂದು ಸಭೆಯನ್ನು, ಈ ಒಂದು ಸಮಸ್ಯೆಯನ್ನು ಮಾತ್ರ ಗೆಲ್ಲಬಹುದು. ಆದರೆ ನಮ್ಮೆಲ್ಲರಿಂದ ಅದೃಶ್ಯಪ್ಪರು ಇದ್ರಂದರೆ 1000 ವರ್ಷಗಳ ಪರ್ಯಂತರವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಗೆಲ್ಲುವ ಶಕ್ತಿ ನಮಗೆ ಬರ್ತದೆ, ಅದು ನಮಗೆ ಬರ್ತದೆ. ಹಾಗಾಗಿ ಇತಿಹಾಸದಿಂದ ನಾವು ಅದನ್ನು ಕಲಿಸಬೇಕಾಗಿದೆ. ಹಾಗಾಗಿ ಅದು ನಮ್ಮಿಂದ ಆಗಬೇಕಾಗಿದೆ. ಆ ರೀತಿಯಾಗಿ ಇವತ್ತಿನಿಂದ ನಾವೆಲ್ಲ ಅನೇಕ ಪರಂಪರೆಯ ಮಠಾಧೀಶರು ನಮ್ಮೆಲ್ಲ ಪರಂಪರೆಗಳನ್ನು ಬದಿಗೊತ್ತಿ ನಮ್ಮ ದೇಶ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಉಳಿಸಬೇಕಂತ ತಿಳ್ಕೊಂಡು ಇವತ್ತೆಲ್ಲರೂ ಕೂಡ ಒಕ್ಕೊರಲಿನಿಂದ ನಾವು ಬಂದಿದ್ದೀವಿ. ಹಾಗಾಗಿ ಇದೆಲ್ಲದಕ್ಕೂ ಕೂಡ ನೀವು ಇವತ್ತು ಮಾತ್ರ ಕೈ ಎತ್ತಿ ನಾಳೆಗೆ ಮತ್ತೆ ಕೈ ಇಳಿಸುವಂಥ ಕಾರ್ಯ ಆಗಬಾರ್ದು. ಏನಿವತ್ತು ಈ ಹೆಜ್ಜೆ ಇಟ್ಟಿದ್ದೀವಿ, ಈ ಹೆಜ್ಜೆ ನಾವು ಗೆಲ್ಲೋವರೆಗೂ ಎಂದೂ ಕೂಡ ಹಿಂದೆ ಸರಿಬಾರ್ದು. ಮುಂದಿನ ಪೀಳಿಗೆ ಕೂಡ ಈ ಹೆಜ್ಜೆಯನ್ನು ಹಿಡಿಬೇಕು ಅಂತಕ್ಕಂಥ ಸದಾಶಯನ ನುಡಿಯುತ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡುತ್ತೇನೆ.